ಏರ್ ಕೆನಡಾ ಎಕ್ಸ್‌ಪ್ರೆಸ್ ವಿಮಾನ ಅಗ್ನಿಶಾಮಕ ಟ್ರಕ್ಗೆ ಡಿಕ್ಕಿ ಹೊಡೆದಿದೆ. ನ್ಯೂಯಾರ್ಕ್ನ ಲಾಗಾಡಿಯಾ ಏರ್ಪೋರ್ಟ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. 5 ಅಗ್ನಿಶಾಮಕ ಸಿಬ್ಬಂದಿಗೆ ಈ ಘಟನೆಯಲ್ಲಿ ಗಾಯ ಆಗಿದೆ. 4 ಗಂಭೀರವಾಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಕೆನಡಾದ ಮಾಂಟ್ರಿಯಾಲ್ನಿಂದ ಬಂದಿಳಿದಂತಹ ಏರ್ ಕೆನಡಾ ಫ್ಲೈಟ್ ಇದು. CRJ-900 ಫ್ಲೈಟ್ನಲ್ಲಿದ್ದ ಸುಮಾರು 100 ಪ್ರಯಾಣಿಕರು ಸದ್ಯಕ್ಕೆ ಸೇಫ್ ಆಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಅಪಘಾತದ ನಂತರ ಎಲ್ಲ ವಿಮಾನಗಳ ಹಾರಾಟವನ್ನು ಸದ್ಯಕ್ಕೆ ಅಲ್ಲಿ ಸ್ಥಗಿತಗೊಳಿಸಲಾಗಿದೆ. ನ್ಯೂಯಾರ್ಕ್ನಲ್ಲಿ ನಡೆದಿರುವಂತಹ ಘಟನೆ. ಏರ್ ಕೆನಡಾದ ವಿಮಾನ ಕೆನಡಾದ ಮಾಂಟ್ರಿಯಾಲ್ನಿಂದ ಅಮೆರಿಕದ ನ್ಯೂಯಾರ್ಕ್ಗೆ ಬಂದು ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಅಗ್ನಿಶಾಮಕ ವಾಹನಕ್ಕೆ ಡಿಕ್ಕಿಯನ್ನು ಹೊಡೆದಿದೆ. ಇದರಲ್ಲಿ 5 ಸಿಬ್ಬಂದಿಗೆ ಗಾಯಗಳಾಗಿದ್ದು 4 ಸ್ಥಿತಿ ಗಂಭೀರ ಅನ್ನುವ ಮಾಹಿತಿ ಸಿಕ್ಕಿದೆ. ಕೆನಡಾದ ಮಾಂಟ್ರಿಯಾಲ್ನಿಂದ ಹೊರಟಿದ್ದಂತಹ ಏರ್ ಕೆನಡಾದ ವಿಮಾನ ಇದು. ಏರ್ ಕೆನಡಾದ ವಿಮಾನ ನ್ಯೂಯಾರ್ಕ್ನಲ್ಲಿ ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವಂತಹ ಲಾಗಾಡಿಯಾ ಏರ್ಪೋರ್ಟ್ನಲ್ಲಿ ಇದು ಆಗಿರುವಂಥದ್ದು. ಭೀಕರ ಅಪಘಾತ ಸಂಭವಿಸಿದೆ. ಅಗ್ನಿಶಾಮಕ ಸಿಬ್ಬಂದಿಯ ವಾಹನಕ್ಕೆ ಇದು ಹೋಗಿ ಡಿಕ್ಕಿಯನ್ನು ಹೊಡೆದಿದ್ದು 5 ಸಿಬ್ಬಂದಿಗೆ ಗಾಯಗಳಾಗಿದೆ. ಅದರಲ್ಲಿ 4 ಸ್ಥಿತಿ ಗಂಭೀರವಾಗಿದೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. CRJ-900 ವಿಮಾನ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.